ಮಿಥುನ ರಾಶಿಯವರೇ, ಇಂದು ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕೂಡ ಒಂದು ವಿಶೇಷ ಅರ್ಥ ಇದೆ. ಬೆಳಿಗ್ಗೆ ಎಲ್ಲವೂ ಎಂದಿನಂತೆಯೇ ಸಾಗ್ತಾ ಇರುವಂತೆ ಕಾಣಬಹುದು. ಆದರೆ ದಿನ ಮುಂದುವರಿಯುವಂತೆ ನಿಮ್ಮ ಮನಸ್ಸಲ್ಲಿ ಹಲವು ದಿನಗಳಿಂದ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ದಾರಿ ತೆರೆದುಕೊಳ್ಳುತ್ತೆ. ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಒಂದು ಮಾಹಿತಿ, ಒಂದು ಸಣ್ಣ ಸೂಚನೆ ನಿಮ್ಮ ಚಿಂತನೆಯನ್ನೇ ಬದಲಾಯಿಸಬಹುದು. ಇಂದಿನ ಗ್ರಹ ಸ್ಥಿತಿಗಳು ನಿಮ್ಮ ಪಾಲಿಗೆ ಹೊಸ ಆರಂಭದ ಸಂಕೇತವನ್ನು ನೀಡ್ತಾ ಇವೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ದೊಡ್ಡ ಘಟನೆಗಳಿಂದ ಅಲ್ಲ, ಸಣ್ಣ ನಿರ್ಧಾರಗಳಿಂದ ಆರಂಭವಾಗುತ್ತೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸರಳ ನಿರ್ಧಾರ ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಅದೃಷ್ಟಕ್ಕೆ ಹೊಸ ತಿರುವು ನೀಡಬಹುದು. ಮಹಾದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನೀವು ಶಿವಭಕ್ತರಾಗಿದ್ದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ಭಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡಲಿ. ಕಳೆದ ಕೆಲವು ದಿನಗಳಿಂದ ನೀವು ಒಂದು ಕೆಲಸ, ಒಂದು ಅವಕಾಶ, ಒಂದು ಉತ್ತರಕ್ಕಾಗಿ ಕಾಯ್ತಾ ಇರಬಹುದು. ಇಂದು ಅದರ ಬಗ್ಗೆ ಒಂದು ಸಕಾರಾತ್ಮಕ ಬೆಳವಣಿಗೆ ಅನ್ನೋದು ಕಾಣಿಸಿಕೊಳ್ಬೋದು. ಆದರೆ ಆತುರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಡಿ. ಸಂಪೂರ್ಣ ಮಾಹಿತಿ ಸಿಕ್ಕ ನಂತರನೇ ಮುಂದೆ ಹೆಜ್ಜೆ ಇಡಿ. ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಉತ್ತಮ ಅವಕಾಶ ಸಿಗ್ಬೋದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗ ಕೂಡ ಕಾಣಿಸ್ಬೋದು. ಆದರೂ ಅನಗತ್ಯ ಖರ್ಚುಗಳಿಂದ ದೂರ ಇರೋದು ಉತ್ತಮ. ಇಂದು ಉಳಿಸಿದ ಹಣವೇ ನಾಳೆಯ ನೆಮ್ಮದಿಗೆ ಕಾರಣ ಆಗಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಬಹಳ ದಿನಗಳಿಂದ ಮಾತಾಡುತ್ತಿದ್ದ ಒಬ್ಬ ಸಂಬಂಧಿ ಮತ್ತೆ ಸಂಪರ್ಕ ಸಾಧಿಸಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಕುಟುಂಬದೊಂದಿಗೆ ಕಳೆದ ಸಮಯ ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತೆ. ಪ್ರೀತಿಯ ವಿಷಯದಲ್ಲಿ ಒಂದು ಒಳ್ಳೆಯ ದಿನ. ನಿಮ್ಮ ಮನಸ್ಸಿನ ಮಾತನ್ನು ಶಾಂತವಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಈಗಾಗಲೇ ಇರುವ ಸಣ್ಣ ತಪ್ಪು ಅರ್ಥಗಳು ದೂರವಾಗುವ ಸಾಧ್ಯತೆ ಇದೆ. ತಾಳ್ಮೆ ಮತ್ತು ನಂಬಿಕೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಂದರವಾಗಿರಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ನಂತರ ಅದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದದ ಸಾಧ್ಯತೆ ಇದೆ. ಹಳೆಯ ಪ್ರಯತ್ನಕ್ಕೆ ಇಂದು ಫಲ ಸಿಗುವ ಲಕ್ಷಣಗಳಿವೆ. ಮಧ್ಯಾಹ್ನದ ನಂತರ ಬಂದ ಒಂದು ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಯೋಜನೆಗಳನ್ನು ಬದಲಾಯಿಸಬಹುದು. ಅದು ಮೊದಲಿಗೆ ಸಾಮಾನ್ಯ ಅನಿಸಿದ್ರು ಅದರ ಹಿಂದೆ ಒಂದು ದೊಡ್ಡ ಅವಕಾಶ ಅಡಗಿರುತ್ತೆ. ಗಮನದಿಂದ ಯೋಚನೆ ಮಾಡಿದರೆ ನೀವು ಸರಿಯಾದ ದಾರಿಯನ್ನು ಕಂಡುಕೊಳ್ತೀರಿ. ಇಂದು ಸುತ್ತಲಿನ ಜನರನ್ನು ಗಮನಿಸಿ. ಕೆಲವರು ನಿಮ್ಮ ಯಶಸ್ಸಿಗೆ ನಿಜವಾಗಿಯೂ ಕೂಡ ಸಂತೋಷ ಪಡ್ತಾರೆ. ಇನ್ನೂ ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಮೌನವಾಗಿರ್ಬೋದು. ಆದ್ದರಿಂದ ನಿಮ್ಮ ಯೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಸಮಯ ಬಂದಾಗ ಮಾತ್ರ ಮಾತನಾಡಿ. ಸಂಜೆ ಸಮಯ ವಿಶೇಷವಾಗಿದೆ. ನೀವು ಬಹಳ ದಿನಗಳಿಂದ ಮರೆತಿದ್ದ ಒಂದು ಆಲೋಚನೆ ಅಥವಾ ಒಂದು ಕನಸು ಮತ್ತೆ ಮನಸ್ಸಿನಲ್ಲಿ ಮೂಡಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಮುಂದಿನ ಯಶಸ್ಸಿನ ಆರಂಭವಾಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ಸಾಕಷ್ಟು ನೀರು ಸೇವಿಸುವುದು ಇಂದು ಮುಖ್ಯ. ದೈಹಿಕ ಶಕ್ತಿಯು ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಅಗತ್ಯವಾಗಿರುತ್ತೆ. ರಾತ್ರಿಯಾಗುವ ವೇಳೆ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತೆ. ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಮೂಡುತ್ತೆ. ನೀವು ಇಂದಿನ ಸಂಕೇತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಮಹಾದೇವರ ಕೃಪೆಯಿಂದ ನಿಮ್ಮ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ನಿಮ್ಮ ಪರಿಶ್ರಮಕ್ಕೆ ಶೀಘ್ರದಲ್ಲೇ ಫಲ ದೊರೆಯುತ್ತೆ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಒಳ್ಳೆಯ ಅವಕಾಶವನ್ನು ಗುರುತಿಸಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಜೈ ಶ್ರೀ ಶಿವಶಂಕರ. ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಉತ್ತಮ ಅವಕಾಶ ಸಿಗ್ಬೋದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗ ಕೂಡ ಕಾಣಿಸ್ಬೋದು. ಆದರೂ ಅನಗತ್ಯ ಖರ್ಚುಗಳಿಂದ ದೂರ ಇರೋದು ಉತ್ತಮ. ಇಂದು ಉಳಿಸಿದ ಹಣವೇ ನಾಳೆಯ ನೆಮ್ಮದಿಗೆ ಕಾರಣ ಆಗಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಬಹಳ ದಿನಗಳಿಂದ ಮಾತಾಡುತ್ತಿದ್ದ ಒಬ್ಬ ಸಂಬಂಧಿ ಮತ್ತೆ ಸಂಪರ್ಕ ಸಾಧಿಸಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಕುಟುಂಬದೊಂದಿಗೆ ಕಳೆದ ಸಮಯ ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತೆ. ಪ್ರೀತಿಯ ವಿಷಯದಲ್ಲಿ ಒಂದು ಒಳ್ಳೆಯ ದಿನ. ನಿಮ್ಮ ಮನಸ್ಸಿನ ಮಾತನ್ನು ಶಾಂತವಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಈಗಾಗಲೇ ಇರುವ ಸಣ್ಣ ತಪ್ಪು ಅರ್ಥಗಳು ದೂರವಾಗುವ ಸಾಧ್ಯತೆ ಇದೆ. ತಾಳ್ಮೆ ಮತ್ತು ನಂಬಿಕೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಂದರವಾಗಿರಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ನಂತರ ಅದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದದ ಸಾಧ್ಯತೆ ಇದೆ. ಹಳೆಯ ಪ್ರಯತ್ನಕ್ಕೆ ಇಂದು ಫಲ ಸಿಗುವ ಲಕ್ಷಣಗಳಿವೆ. ಮಧ್ಯಾಹ್ನದ ನಂತರ ಬಂದ ಒಂದು ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಯೋಜನೆಗಳನ್ನು ಬದಲಾಯಿಸಬಹುದು. ಅದು ಮೊದಲಿಗೆ ಸಾಮಾನ್ಯ ಅನಿಸಿದ್ರು ಅದರ ಹಿಂದೆ ಒಂದು ದೊಡ್ಡ ಅವಕಾಶ ಅಡಗಿರುತ್ತೆ. ಗಮನದಿಂದ ಯೋಚನೆ ಮಾಡಿದರೆ ನೀವು ಸರಿಯಾದ ದಾರಿಯನ್ನು ಕಂಡುಕೊಳ್ತೀರಿ.
ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಉತ್ತಮ ಅವಕಾಶ ಸಿಗ್ಬೋದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗ ಕೂಡ ಕಾಣಿಸ್ಬೋದು. ಆದರೂ ಅನಗತ್ಯ ಖರ್ಚುಗಳಿಂದ ದೂರ ಇರೋದು ಉತ್ತಮ. ಇಂದು ಉಳಿಸಿದ ಹಣವೇ ನಾಳೆಯ ನೆಮ್ಮದಿಗೆ ಕಾರಣ ಆಗಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಬಹಳ ದಿನಗಳಿಂದ ಮಾತಾಡುತ್ತಿದ್ದ ಒಬ್ಬ ಸಂಬಂಧಿ ಮತ್ತೆ ಸಂಪರ್ಕ ಸಾಧಿಸಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಕುಟುಂಬದೊಂದಿಗೆ ಕಳೆದ ಸಮಯ ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತೆ. ಪ್ರೀತಿಯ ವಿಷಯದಲ್ಲಿ ಒಂದು ಒಳ್ಳೆಯ ದಿನ. ನಿಮ್ಮ ಮನಸ್ಸಿನ ಮಾತನ್ನು ಶಾಂತವಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಈಗಾಗಲೇ ಇರುವ ಸಣ್ಣ ತಪ್ಪು ಅರ್ಥಗಳು ದೂರವಾಗುವ ಸಾಧ್ಯತೆ ಇದೆ. ತಾಳ್ಮೆ ಮತ್ತು ನಂಬಿಕೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಂದರವಾಗಿರಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ನಂತರ ಅದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದದ ಸಾಧ್ಯತೆ ಇದೆ. ಹಳೆಯ ಪ್ರಯತ್ನಕ್ಕೆ ಇಂದು ಫಲ ಸಿಗುವ ಲಕ್ಷಣಗಳಿವೆ. ಮಧ್ಯಾಹ್ನದ ನಂತರ ಬಂದ ಒಂದು ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಯೋಜನೆಗಳನ್ನು ಬದಲಾಯಿಸಬಹುದು. ಅದು ಮೊದಲಿಗೆ ಸಾಮಾನ್ಯ ಅನಿಸಿದ್ರು ಅದರ ಹಿಂದೆ ಒಂದು ದೊಡ್ಡ ಅವಕಾಶ ಅಡಗಿರುತ್ತೆ. ಗಮನದಿಂದ ಯೋಚನೆ ಮಾಡಿದರೆ ನೀವು ಸರಿಯಾದ ದಾರಿಯನ್ನು ಕಂಡುಕೊಳ್ತೀರಿ. ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಉತ್ತಮ ಅವಕಾಶ ಸಿಗ್ಬೋದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗ ಕೂಡ ಕಾಣಿಸ್ಬೋದು. ಆದರೂ ಅನಗತ್ಯ ಖರ್ಚುಗಳಿಂದ ದೂರ ಇರೋದು ಉತ್ತಮ. ಇಂದು ಉಳಿಸಿದ ಹಣವೇ ನಾಳೆಯ ನೆಮ್ಮದಿಗೆ ಕಾರಣ ಆಗಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡಬಹುದು. ಬಹಳ ದಿನಗಳಿಂದ ಮಾತಾಡುತ್ತಿದ್ದ ಒಬ್ಬ ಸಂಬಂಧಿ ಮತ್ತೆ ಸಂಪರ್ಕ ಸಾಧಿಸಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಕುಟುಂಬದೊಂದಿಗೆ ಕಳೆದ ಸಮಯ ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತೆ. ಪ್ರೀತಿಯ ವಿಷಯದಲ್ಲಿ ಒಂದು ಒಳ್ಳೆಯ ದಿನ. ನಿಮ್ಮ ಮನಸ್ಸಿನ ಮಾತನ್ನು ಶಾಂತವಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಈಗಾಗಲೇ ಇರುವ ಸಣ್ಣ ತಪ್ಪು ಅರ್ಥಗಳು ದೂರವಾಗುವ ಸಾಧ್ಯತೆ ಇದೆ. ತಾಳ್ಮೆ ಮತ್ತು ನಂಬಿಕೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಂದರವಾಗಿರಿಸುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಸವಾಲಿನಂತೆ ಕಂಡರೂ ಕೂಡ ನಂತರ ಅದೇ ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದದ ಸಾಧ್ಯತೆ ಇದೆ. ಹಳೆಯ ಪ್ರಯತ್ನಕ್ಕೆ ಇಂದು ಫಲ ಸಿಗುವ ಲಕ್ಷಣಗಳಿವೆ. ಮಧ್ಯಾಹ್ನದ ನಂತರ ಬಂದ ಒಂದು ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಯೋಜನೆಗಳನ್ನು ಬದಲಾಯಿಸಬಹುದು. ಅದು ಮೊದಲಿಗೆ ಸಾಮಾನ್ಯ ಅನಿಸಿದ್ರು ಅದರ ಹಿಂದೆ ಒಂದು ದೊಡ್ಡ ಅವಕಾಶ ಅಡಗಿರುತ್ತೆ. ಗಮನದಿಂದ ಯೋಚನೆ ಮಾಡಿದರೆ ನೀವು ಸರಿಯಾದ ದಾರಿಯನ್ನು ಕಂಡುಕೊಳ್ತೀರಿ.